ಇವತ್ತು ವಿಶೇಷ ಏನು? ಅಕ್ಷರಾಭ್ಯಾಸ. ಏನಂದ್ರೆ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಶೃಂಗೇರಿಗೆ ಹೋಗ್ತಾರೆ. ಶೃಂಗೇರಿಗೆ ಹೋಗಿ ಶಾರದಾ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸಿ ಅಕ್ಷರಾಭ್ಯಾಸ ಮಾಡ್ಕೊಂಡು ಬರೋ ಪದ್ಧತಿ ಇತ್ತು. ನಮ್ಮ ದೀಕ್ಷಿತರು ಹೋಮ ವನಾದಿಗಳನ್ನ ಮಾಡಿ ಇವತ್ತು ಶಾಸ್ತ್ರೋಕ್ತವಾಗಿ ಶಾರದಾಂಬೆಯ ಸ್ಮರಣೆ ಮಾಡಿಸಿ, ವಿಘ್ನೇಶ್ವರನ ಸ್ಮರಣೆ, ಗುರುಗಳ ಸ್ಮರಣೆಯನ್ನ ಮಾಡಿಸಿ, ನಾವು ನೀವೆಲ್ಲ ಅನ್ಕೊಂಡಿದೀವಲ್ಲ ದೇವರು ಅಂತ, ನಾವ್ ಯಾರು ನೋಡಿದೀವ ದೇವ್ರನ್ನ? ನಮ್ಮ ದೃಷ್ಟಿಯಲ್ಲಿ ಮಾತಾಪಿತೃಗಳೇ ದೇವರು. ಈ ಜಗತ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಮಾತಾಪಿತೃಗಳೇ ದೇವರು. ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ನೀಡಿದ್ರೆ ಇನ್ನೇನ ಕೊಡ್ತೀರಾ? ಅದಕ್ಕೋಸ್ಕರ ನಿಮ್ಮ ಮುಖಾಂತರವೇ ಮಕ್ಕಳಿಗೆ ಜ್ಞಾನಾಂಕುರ ಅಥವಾ ಅಕ್ಷರಾಭ್ಯಾಸವನ್ನ ಮಾಡಿಸ್ತಕ್ಕಂತಹ ಪದ್ಧತಿ ಆಗ್ಬೇಕು ಅಂತ ಹೇಳಿ ಇವತ್ತು ಆ ಕಾರ್ಯಕ್ರಮವನ್ನ ನಮ್ಮ ನೂತನ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಸೇರಿ, ಶಿಕ್ಷಕರು ಎಲ್ಲರೂ ಸೇರಿ ನಿನ್ನೆಲ್ಲ ಆಹ್ವಾನಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ. ನಿಜವಾಗಿ ಈಗ 3 ವರ್ಷ ಆಗ್ತಾ ಇದ್ದಂಗೆನೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥದ್ದು. ಹಿಂದೆಲ್ಲ 5 ವರ್ಷ ಇತ್ತು, ಈಗೆಲ್ಲ ಕಾನ್ವೆಂಟ್ಗಳು ಎಲ್ಲ ಬಂದು ಇವತ್ತು ಮಕ್ಕಳು ತುಂಬಾ ಪಾಸ್ ಇದ್ದಾರೆ. ನಾವು ನೀವು ಅಂದ್ಕೊಂಡಂಗಿಲ್ಲ, ಹೊಸ ಜನರೇಷನ್ ಈಗ ನೋಡ್ತಾ ಇದ್ದೀವಿ. ಆಗ 1 ಲಕ್ಷ ಬರ್ಕೊಂಡು ಆಗ ವರ್ಷ ಹೋಗ್ತಾ ಇದ್ದಾರೆ, ಅಷ್ಟು ಪಾಸ್ ಇದ್ದಾರೆ. ಅದಕ್ಕೋಸ್ಕರ ಅವರ ವಿದ್ಯಾಭ್ಯಾಸವನ್ನ ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಉತ್ಕೃಷ್ಟವಾದಂತಹ ಕೆಲಸ. ಜೊತೆಗೆ ಅದ್ರ ಜೊತೆಗೆ ನೀವು ಕೊಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕಾರಯುಕ್ತ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು. ಅದಕ್ಕೆ ತಕ್ಕಂತ ಶಿಕ್ಷಕರು ಶಿಕ್ಷಕಿಯರು ಮಕ್ಕಳಿಗೆ ಉತ್ತೇಜನವನ್ನ ಕೊಟ್ಟು ಅವರನ್ನು ಸಂರಕ್ಷಣೆ ಮಾಡಿ ಅವರಿಗೆ ಆ ವಿದ್ಯೆಯನ್ನ ತುಂಬುತ್ತಾರಲ್ಲ, ಅದು ದೊಡ್ಡದು. ಯಾಕೆಂದ್ರೆ ಈಗ ಮಣ್ಣು ಮುದ್ದೆ, ಜೇಡಿ ಮಣ್ಣು, ಈಗ ಜೇಡಿ ಮಣ್ಣನ್ನ ತಂದು ಸ್ಕೂಲ್ ಬಿಸಾಕ್ಬಿಡ್ತಾ ಇದ್ದೀರಾ, ಹೌದಾ? ಎಷ್ಟೋ ಫೀಸ್ ಕಟ್ತೀರಿ ಅಥವಾ ಏನೋ ಅಧ್ಯಕ್ಷರು ಹೇಳೋರೀಗ ಒಂದಿಷ್ಟು ಡೊನೇಷನ್ ಎಲ್ಲ ಕನ್ಸೆಷನ್ ಮಾಡ್ತೀವಿ. ಬರೀ ಹಣಕ್ಕೋಸ್ಕರ ವಿದ್ಯಾಭ್ಯಾಸವನ್ನ ಕಲಿಸೋದು ಬೇಡ. ನೀವು ಖರ್ಚಾಗೋಯ್ತದಲ್ಲ ಅಂತ ಎದುರ್ಕೊಂಡು ವಿದ್ಯಾಭ್ಯಾಸನ ಕೊಡ್ತೇ ಇರೋದು ಬೇಡ. ನೀವ್ ಏನಾರ ಮಾಡಿ, ತಾಯಿ ತಂದೆಗೆ ಹೇಳ್ತಕ್ಕಂಥ ಮಾತು ಕೂಲಿ ಮಾಡಿ, ಏನಾರ ಮಾಡಿ, ಅದು ಗೊತ್ತಿಲ್ಲ. ಏನ್ ಕೊಡಿಸ್ಬೇಕು? ಮಕ್ಕಳಿಗೆ ವಿದ್ಯೆ ಕೊಡಿಸ್ಲಿ. ನೀವು ಆಸ್ತಿ ಮಾಡ್ಬೇಡಿ, ಮನೆ ಕಟ್ಬೇಡಿ, ಚಿನ್ನಾಭರಣ ಮಾಡ್ಬೇಡಿ. ಮಕ್ಕಳಿಗೋಸ್ಕರ ನೀವು ಮಾಡ್ಬೇಕಾಗಿರೋದು ವಿದ್ಯೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಜಾಸ್ತಿ ತಪ್ಪದೆ ಮಾಡಬೇಕು. ನಮ್ಮ ನೂತನ ಕಮಿಟಿಯವರು ಇದ್ದಾರೆ ಇಲ್ಲಿ ಎಲ್ರು. ಅವರಿಗಾಗಲೇ ನನಗೆ ನನ್ನಿಂದ ಈ ಶಾಲೆನ ಉದ್ಘಾಟನೆ ಮಾಡಕ್ಕೆ ಬಂದಿದೆ. ಕಾರ್ಯಕ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ, ಬಂದಿದ್ದೀನಿ. ಇವಾಗ ನನಗೆ ಪರಿಚಯ ಮಾಡಿದಾಗ ನನಗೆ ಗೊತ್ತಾಯ್ತು ಅವರ ಒಂದು ಧ್ಯೇಯ, ಅವರ ಒಂದು ಗುರಿ ಧೋರಣೆ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಕೇವಲ ದುಡ್ಡು ಮಾಡೋಕ್ಕೋಸ್ಕರ ಈ ಶಾಲೆಯನ್ನ ಕೂತ್ಕೊಂಡು ಇಲ್ಲಿ ಮಾಡ್ತಾ ಇಲ್ಲ. ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಬೇಕು, ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ನಿಷ್ಠೆಯನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಹೈಸ್ಕೂಲ್ಗೆ ಇರ್ಬೇಕಾಗಿರ್ತಕ್ಕಂತಹ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳಿದೆಯೋ ಅದನ್ನೆಲ್ಲನೂ ಕೂಡ ಪ್ರಾಥಮಿಕ ಶಾಲೆಯ ಮಕ್ಕಳಿಂದನೇ ಅಡಾಪ್ಟ್ ಮಾಡಿ ವೈಜ್ಞಾನಿಕವಾಗಿ ಟೆಕ್ನಿಕಲ್ ಆಗಿ ಏನೇ ವಿದ್ಯಾಭ್ಯಾಸವನ್ನ ಕೊಡ್ಬೇಕೋ ಅದರ ಬಗ್ಗೆ ಚಿಂತನವನ್ನ ಮಾಡ್ತಕ್ಕಂಥದ್ದು ಇದಾರೆಲ್ಲ, ಅಂತಹ ಶಾಲೆಗಳಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿದ್ರೆ ಉನ್ನತ ಮಟ್ಟಕ್ಕೆ ಮುಂದಿನ ಭವಿಷ್ಯತ್ತಿಗೆ ಅತ್ಯಂತ ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯತ್ತು ಬಹಳ ಮುಖ್ಯ. ಅದೇನಾದ್ರೂ ಆಗಿರ್ಲಿ, ಬಡವರಾಗಿರ್ಲಿ, ಶ್ರೀಮಂತರಾಗ್ಲಿ, ಯಾವ ಜಾತಿನವರಾಗ್ಲಿ, ಯಾವ ಕುಲದವರಾಗ್ಲಿ, ಮಕ್ಕಳು ಮಕ್ಕಳೇನೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾವು ಯಾರು ಮಾಡಿಬಾರ್ದು. ಯಾಕೆಂದ್ರೆ ಭಾರತ ದೇಶದ ಭವ್ಯ ಭಾರತದ ಮುಂದಿನ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ಮಕ್ಕಳೇನೆ. ಆ ಮಕ್ಕಳ ಭವಿಷ್ಯತ್ತನ್ನ ನಾವು ಇವತ್ತೇ ಬರೀಬೇಕಾಗಿದೆ, ಇವತ್ತೇ ಬರೀಬೇಕು. ಯಾವ ರೀತಿ ಇರ್ಬೇಕು ಅಂದ್ರೆ ಹೀಗಿರ್ಬೇಕು. ನಿಮ್ಗೆಲ್ಲರೂ ತಾಯಿ ತಂದೆಗಳಿಗೆ ಸುಮ್ಮನೆ ಒಂದು ಪ್ರಶ್ನೆ ಹಾಕ್ತೀನಿ, ನಿಮ್ಮ ಮಕ್ಕಳು ಯಾರಾದ್ರೂ ಡಾಕ್ಟರ್ ಆಗ್ಲಿ ಅಂತ ಇಷ್ಟಪಡೋದು ನೋಡ್ತಾ ಇದ್ದೀರಲ್ವಾ? ಇಂಜಿನಿಯರ್ ಆಗ್ಲಿ ನೋಡಿದ್ದೀರಲ್ವಾ? ಯಾರಾದ್ರೂ ನಿಮ್ಮ ನನ್ನ ಮಗ ಕಳ್ಳ ಆಗ್ಲಿ ನೋಡಿದ್ದೀರಾ? ಯಾರಿಲ್ಲ.
ಯಾರಾದ್ರೂ ಸುಳ್ಳುಗಾರ ಆಗ್ಲಿ ಅಂತೀರಾ, ಯಾರಾದ್ರೂ ಕೊಲೆಗಾರ ಆಗುವುದಿಲ್ಲ ಅಂತೀರಾ? ಯಾರು ಅನ್ನಲ್ಲ. ಎಲ್ಲಾರು ಅಪೇಕ್ಷೆ ಪಡುದು ನನ್ನ ಮಗ ಉತ್ತಮ ಮಗುನೇ ಮಗಳಾಗ್ಲಿ ಮಗ ಆಗ್ಲಿ ಉತ್ತಮ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥ ಚಿಂತನೆ ಎಲ್ಲರಲ್ಲೂ ಇರ್ತದೆ. ಶಾಲೆ ನಮ್ಮ ಶಾಲೆ ಅಂತಾನೆ ನಾವು ತಿಳ್ಕೊಂಡಿದೀವಿ. ಈ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನ ತ್ವರಿತವಾಗಿ ಅಡ್ಮಿಷನ್ ಮಾಡಿ ಉತ್ತಮವಾದಂತಹ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮಕ್ಕಳಿಗೆ ಇವತ್ತು ಅಕ್ಷರಾಭ್ಯಾಸ ಮಾಡ್ತಿರ್ತಕ್ಕಂಥದ್ದು ನೀವೆಲ್ಲ ಬಂದು ಇಲ್ಲಿ ಸೇರಿ ಈ ಒಂದು ಹೋಮ ಹವನದಲ್ಲಿ ಪಾಲ್ಗೊಂಡು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಸಹಯೋಗ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಏನು ಈ ಶ್ರೀ ಶಾಲೆಯ ನಾವು ಹೊಸ ಮೀಟಿಂಗ್ ನಾವು ಮತ್ತೆ ನಮ್ಮ ಸ್ನೇಹಿತರಾದಂತ ರಂಜನ್ ಸ್ವಾಮಿ ಅವರು ತಗೊಂಡಿದ್ದೀವಿ. ಇದನ್ನ ತಗೊಂಡು ನಾವು ತುಂಬಾ ಏನು CBSE ಹೋಗ್ತಾ ಇದ್ದೀವಿ, ಇಷ್ಟು 2 ವರ್ಷದಲ್ಲಿ CBSE ಆಗುತ್ತೆ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು. ಫಸ್ಟ್ ಏನೇನು ಹಳೆದಿತ್ತು ಎಲ್ಲ ಟೋಟಲ್ ಚೇಂಜ್ ಮಾಡಿದ್ದೀವಿ. ಟೋಟಲ್ ಇವಾಗ ಮೇನ್ ಆಗಿ ನಾವು ಮೇನ್ ಫೋಕಸ್ ಮಾಡ್ತಾ ಇರೋದು ನಾವು ಕ್ರೀಡೆ ಲ್ಯಾಬ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ 9th 10th ಸೇರಿಸ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಬೇಸಿಕ್ ಏನಾದ್ರೆ ನಮ್ಮಲ್ಲಿದ್ರೆ ಅವ್ರಿಗೆ ಏನು ನಮ್ಮ ಸಂಸ್ಕಾರ, ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ಯಾವ ತರ ಬೆಳೆದೆ ಹೆದ್ದಾಗಿನ ತಾಯಿ ತರ ಯಾವ ತರ ಇರಬೇಕು. ಮತ್ತೆ ನಾವು ಅವ್ರಿಗೆ ಓದೋಕ್ಕಿಂತ ಹೆಚ್ಚಾಗಿ ಆಕ್ಟಿವಿಟೀಸ್ ಬೇಕು ಇದು ಮಾಡ್ತೀವಿ. ಮತ್ತೆ ನಮ್ಮ ಏನು ಶಾಲೆಯಲ್ಲಿ ಫೀಸ್ ಕೂಡ ತುಂಬಾ ಅಫೋರ್ಡಬಲ್ ಇದೆ. ಕಂಪೇರಿಟಿವ್ ಲೋಕಲ್ ಬೇರೆ ಬೇರೆ ಶಾಲೆಯಲ್ಲಿ ನೋಡಿದ್ರೆ ತುಂಬಾ ಕಮ್ಮಿ ಇದೆ. ಬೇಕಾದ್ರೆ ಕಂಪೇರ್ ಮಾಡ್ಕೋಬಹುದು. ಮತ್ತೆ ಅದೇ ರೀತಿ ನಾವು ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅಂತ ಅಶ್ಯೂರ್ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.